ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ ಫೈನಲ್ ಎಕ್ಸಾಮ್ನ ಬರೆದ್ರೆ ಯಾಕಾಗಲ್ಲ, 95% ಆಗತ್ತೆ, ಅದಕ್ಕಿಂತ ಹೆಚ್ಚೇ ಆಗತ್ತೆ. ಮಾಡಿ. ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪ್ರಿಪರೇಟರಿ ಎಕ್ಸಾಮ್ ಜನವರಿಯಲ್ಲಿ ಆಗುತ್ತೆ. ಈಗ ಈ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದನ್ನ ಸ್ಕಿಪ್ ಮಾಡೋದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಯಾಕಂತ ಹೇಳಿದ್ರೆ ಪ್ರಿಪರೇಟರಿ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಕೂಡ ಡಿಸ್ಕಸ್ ಮಾಡೋಣ. ನಂತರ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಪ್ರಿಪರೇಟರಿ ಎಕ್ಸಾಮ್ನ ಮಾರ್ಕ್ಸ್ ಅನ್ನ ಇಂಟರ್ನಲ್ಗೆ ಕನ್ಸಿಡರ್ ಮಾಡ್ತಾರಾ, ಹಾಗೆ ಈಗ ಮ್ಯಾಕ್ಸಿಮಮ್ ಸಿಲೆಬಸ್ ಅನ್ನ ಯಾವ ರೀತಿ ಕವರ್ ಮಾಡೋದು, 95 ಸ್ಕೋರ್ ಮಾಡ್ಬೇಕು ಅಂತಿದ್ದೀನಿ, ಈಗ ಸ್ಕೋರ್ ಮಾಡೋದಕ್ಕೆ ಆಗತ್ತಾ, ಇದು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಏನು ಅಂತ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ಸರಿನಾ? ಸರಿ, ಈಗ ಮೊದಲನೇ ಪ್ರಶ್ನೆ, ಸಿಲೆಬಸ್ ಅನ್ನ ಯಾವ ರೀತಿ ಕವರ್ ಮಾಡೋದು ಅಂತ. ಈಗ ಸಿಲೆಬಸ್ ಕವರ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಏನು ಅಂತಂದ್ರೆ, ಈಗ ಪ್ರಿಪರೇಟರಿ ಎಕ್ಸಾಮ್ಗೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡು ಸ್ಟಡಿ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಕೇವಲ ಪ್ರಿಪರೇಟರಿ ಎಕ್ಸಾಮ್ನ ಪ್ರಿಪರೇಷನ್ ನಡೀತಾ ಇಲ್ಲ. ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಪ್ರಿಪರೇಷನ್ ಏನಿದೆ ಅದು ನಿಮಗೆ ಫೈನಲ್ ಎಕ್ಸಾಮ್ ಏನಾಗುತ್ತೆ ಮಾರ್ಚಲ್ಲಿ, ಅದಕ್ಕೂ ಕೂಡ ಹೆಲ್ಪ್ ಆಗಬೇಕು. ಆ ರೀತಿ ಪ್ರಿಪರೇಷನ್ ನಡೆಸಬೇಕು. ನಂತರ ಪ್ರಿಪರೇಟರಿ ಎಕ್ಸಾಮ್ ನಡೆಸೋ ಉದ್ದೇಶ ಕೂಡ ಅದೇ. ಏನು, ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮ್ ಅನ್ನ ಡೈರೆಕ್ಟ್ ಆಗಿ ಫೇಸ್ ಮಾಡಿದ್ರೆ ಯಾವ ರೀತಿ ಎಕ್ಸಾಮ್ ಅನ್ನ ಫೇಸ್ ಮಾಡೋದು ಗೊತ್ತಿರಲ್ಲ. ಅದಕ್ಕೋಸ್ಕರ ಫೈನಲ್ ಎಕ್ಸಾಮ್ ಏನಿದೆ ಅದನ್ನ ಫೇಸ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಲಿ ಅಂತ ಪ್ರಿಪರೇಟರಿ ಎಕ್ಸಾಮ್ ಅನ್ನ ನಡೆಸ್ತಾರೆ, ಸರಿನಾ? ಅದಕ್ಕೋಸ್ಕರ ನೀವು ಕೂಡ ಫೈನಲ್ ಎಕ್ಸಾಮ್ ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಾಗಬೇಕು. ಅದನ್ನ ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಟರಿ ಎಕ್ಸಾಮ್ನ ಸಿಲೆಬಸ್ ಅನ್ನ ಕವರ್ ಮಾಡಬೇಕು, ಪ್ರಿಪರೇಟರಿ ಎಕ್ಸಾಮ್ ಅನ್ನ ಬರೀಬೇಕು. ಹಾಗಿದ್ರೆ ಈ ಪ್ರಿಪರೇಟರಿ ಎಕ್ಸಾಮ್ ಬರೆಯೋದಕ್ಕೆ ಯಾವ ರೀತಿ ಸಿಲೆಬಸ್ ಅನ್ನ ಕವರ್ ಮಾಡೋದು ಅದನ್ನ ತಿಳ್ಕೊಳ್ಳೋದಾದ್ರೆ, ಸೆಕೆಂಡ್ ಟೆಸ್ಟ್ ಏನಿದೆ ಅದನ್ನ 1 ವಾರದ ಹಿಂದೆ ಬರೆದಿದ್ದೀರಾ. ನಂತರ ಈಗ ಜಸ್ಟ್ ಓದಿರ್ತಾರಲ್ವಾ ಆ ಸಿಲೆಬಸ್, ಅದನ್ನ ರಿವಿಷನ್ ಮಾಡೋದಕ್ಕೆ ತುಂಬಾ ಕಡಿಮೆ ಟೈಮ್ ಸಾಕಾಗುತ್ತೆ. ಅಂದ್ರೆ ಕಡಿಮೆ ಟೈಮ್ನಲ್ಲಿ ಆ ಸೆಕೆಂಡ್ ಟೆಸ್ಟ್ ಸಿಲೆಬಸ್ ಅನ್ನ ರಿವಿಷನ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ನಿಮ್ಮ ಫಸ್ಟ್ ಸ್ಟೆಪ್ ಏನು, ಈ ಸೆಕೆಂಡ್ ಟೆಸ್ಟ್ ಏನಾಯ್ತು ಅದರ ಸಿಲೆಬಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಪರ್ಫೆಕ್ಟ್ ಯಾವ ರೀತಿ, ಕೇವಲ ಪ್ರಿಪರೇಟರಿ ಎಕ್ಸಾಮ್ ಅಲ್ಲ, ಫೈನಲ್ ಎಕ್ಸಾಮ್ ಕೂಡ ಹೆಲ್ಪ್ ಆಗಬೇಕು. ಆ ರೀತಿ ಅದನ್ನ ಹತ್ರ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಬ್ಲೂ ಪ್ರಿಂಟ್ ಏನಿದೆ, ಈಗ ನೀವು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮ್ನಲ್ಲಿ ಸ್ಟಡಿ ಮಾಡ್ತಾ ಇರಬಹುದು. ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗಳು ಇದಾವೆ ಆ ಸಬ್ಜೆಕ್ಟ್ಗೆ ಸಂಬಂಧಂತಹ ಬ್ಲೂ ಪ್ರಿಂಟ್ ಏನಿದೆ ಅದನ್ನ ಮರೀದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳ ಬಳಿ ಕೂಡ ಅವರು ಯಾವ್ಯಾವ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ತಿದ್ದಾರೆ ಅದರ ಬ್ಲೂ ಪ್ರಿಂಟ್ ಇರಲೇಬೇಕು. ನಮ್ಮ ಶಿಕ್ಷಣ ಇಲಾಖೆ ರಿಲೀಸ್ ಮಾಡಿದ್ದಾರೆ, ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದೆ ಇದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಆ ಬ್ಲೂ ಪ್ರಿಂಟ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಲಿಂಕನ್ನು ನಾವು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡಿರ್ತೀವಿ. ಜಾಯ್ನ್ ಆಗಿ. ವಾಟ್ಸಪ್ ಏನಿದೆ ಅದನ್ನು ಸ್ಟಡಿಗೋಸ್ಕರ ಕೂಡ ಯೂಸ್ ಮಾಡಿ, ಜಾಯ್ನ್ ಆಗಿ. ಲಿಂಕ್ ಏನಿರುತ್ತೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದು ಅದನ್ನು ಟಾಪ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಸರಿ, ಹಾಗಿದ್ರೆ ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ಜಾಸ್ತಿ ಮಾರ್ಕ್ಸ್ ಅಲಾಟ್ ಆಗಿರುವಂತಹ ಚಾಪ್ಟರ್ಸ್ ಯಾವ್ಯಾವುದು ಅದನ್ನು ನೋಡ್ಕೊಳ್ಳಿ, ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಮೊದಲಿಗೆ ಯಾವ ಚಾಪ್ಟರ್ನ ಓದಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಜಾಸ್ತಿ ಮಾರ್ಕ್ಸ್ ಬರುವಂತಹ ಚಾಪ್ಟರ್ನ ಕವರ್ ಮಾಡ್ತಾ ಹೋದ್ರೆ ಅಥವಾ ಆ ಚಾಪ್ಟರ್ಗಳನ್ನ ಪರ್ಫೆಕ್ಟ್ ಮಾಡ್ತಾ ಹೋದ್ರೆ ಕ್ವಶನ್ ಪೇಪರಲ್ಲಿ ಬರುವಂತಹ ಹೆಚ್ಚಿನ ಕ್ವಶನ್ಗಳಿಗೆ ನಮಗೆ ಉತ್ತರ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಜಾಸ್ತಿ ಮಾರ್ಕ್ಸ್ ಬರುವಂತಹ ಚಾಪ್ಟರ್ಗಳನ್ನ ಅಥವಾ ಜಾಸ್ತಿ ವೇಟೇಜ್ ಇರುವಂತಹ ಚಾಪ್ಟರ್ಗಳನ್ನ ಮೊದಲಿಗೆ ಕವರ್ ಮಾಡ್ಕೊಳ್ಬೇಕು. ನಂತರ ಅದನ್ನು ಕವರ್ ಮಾಡೋದು ಕೂಡ ಯಾವ ಚಾಪ್ಟರ್ನ ಕವರ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಸೆಕೆಂಡ್ ಟೆಸ್ಟ್ ಆಯಿತು, ಓದಿರ್ತೀರಾ, ಆ ಸಿಲೆಬಸ್ ನಿಮಗೆ ಗೊತ್ತಿರತ್ತೆ, ಅದನ್ನು ಮೊದಲಿಗೆ ಪ್ರಿಪೇರ್ ಆಗ್ತೀರಾ ಸಂಪೂರ್ಣವಾಗಿ. ಯಾವುದೇ ಒಂದು ಕಾನ್ಸೆಪ್ಟ್ ಕೂಡ ಬಿಡಬಾರ್ದು, ಆ ರೀತಿ ಪ್ರಿಪೇರ್ ಆಗ್ತೀರಾ. ಅದರ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ, ಈಗ ಮಿಡ್ ಟರ್ಮ್ ಎಕ್ಸಾಮ್ ಆಯಿತು. ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದಕ್ಕೂ ಕೂಡ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ. ನೀವು ಕೂಡ ಪ್ರಿಪೇರ್ ಆಗಿರ್ತೀರಾ. ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ ಏನಿರುತ್ತೆ ಅದರಲ್ಲಿ ಯಾವ್ಯಾವ ಕ್ವಶನ್ ಬಂದಿತ್ತು, ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅದರ ಲಿಸ್ಟ್ ಮಾಡ್ಕೊಂಡಿರ್ತೀರಾ. ಅದ ನಂತರ ಸಾಲ್ವ್ ಮಾಡಿರ್ತೀರಾ. ನಂತರ ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಬರೆದಿರ್ತೀರಾ. ಅದಕ್ಕೋಸ್ಕರ ಆ ಮಿಡ್ ಟರ್ಮ್ ಹೊರಗಿನ ಸಿಲೆಬಸ್ ಏನಿದೆ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಜಾಸ್ತಿ ವೇಟೇಜ್ ಇರುವಂತಹ ಚಾಪ್ಟರ್ಗಳು ಯಾವ್ದಿದೆ ಮಿಡ್ ಟರ್ಮ್ ಹೊರಗಿನ ಸಿಲೆಬಸ್ನಲ್ಲಿ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಸಬ್ಜೆಕ್ಟ್ಗಳದ್ದು ಕೂಡ ನೀವು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಆಗಿರಬಹುದು. ಸೊ ಆ ಚಾಪ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಜಾಸ್ತಿ ಮಾರ್ಕ್ಸ್ ಬರುವಂತಹ ಚಾಪ್ಟರ್ಗಳನ್ನ ಒಂದೊಂದಾಗಿ ಕವರ್ ಮಾಡಿಬಿಡೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕ್ವಶನ್ ಪೇಪರಲ್ಲಿ ಬರುವಂತಹ ಹೆಚ್ಚಿನ ಕ್ವಶನ್ಗಳಿಗೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಬರುತ್ತೆ. ಯಾಕೆ, ಜಾಸ್ತಿ ವೇಟೇಜ್ ಇರುವ ಚಾಪ್ಟರ್ಗಳಿಂದ ಜಾಸ್ತಿ ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ಆ ಚಾಪ್ಟರ್ಗಳು ಪರ್ಫೆಕ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಹೆಚ್ಚಿನ ಕ್ವಶನ್ಗಳಿಗೆ ಆನ್ಸರ್ ಮಾಡೋದು ಕೂಡ ಆಗುತ್ತೆ. ಈ ರೀತಿ ಏನು ಮಾಡಬೇಕು, ಸಿಲೆಬಸ್ ಅನ್ನ ಕವರ್ ಮಾಡ್ತಾ ಹೋಗ್ಬೇಕು. ಹಾಗಂತ ಈ ಸೆಕೆಂಡ್ ಟೆಸ್ಟ್ ಸಿಲೆಬಸ್ ಕವರ್ ಆದ್ಮೇಲೆ ಕೇವಲ ಮಿಡ್ ಟರ್ಮ್ ವರೆಗಿನ ಜಾಸ್ತಿ ಮಾರ್ಕ್ಸ್ ಬರುವಂತ 2-3 ಚಾಪ್ಟರ್ನ ಕವರ್ ಮಾಡೋದಲ್ಲ, ಸಂಪೂರ್ಣವಾಗಿ ಮಿಡ್ ಟರ್ಮ್ ಸಿಲೆಬಸ್ ಇರೋದನ್ನ ಕವರ್ ಮಾಡ್ಬಿಡ್ಬೇಕು. ಆಗತ್ತೆ. ಯಾಕಂತ ಹೇಳಿದ್ರೆ ಮಿಡ್ ಟರ್ಮ್ ವರೆಗಿನ ಸಿಲೆಬಸ್ ಏನಿದೆ ಅದನ್ನು ಕೂಡ ಚೆನ್ನಾಗಿ ಓದಿರ್ತೀರಾ. ಯಾಕಂತ ಹೇಳಿದ್ರೆ
ಫಸ್ಟ್ ಟೆಸ್ಟ್ ಆಯಿತು, ಮಿಡ್ ಟರ್ಮ್ ಎಕ್ಸಾಮ್ ಆಯಿತು, ಹಾಗೆ ನಿಮ್ಮ ಕಾಲೇಜಲ್ಲಿ ಹಲವಾರು ಟೆಸ್ಟ್ಸನ್ನು ಮಾಡಿರ್ತಾರೆ. ಸೊ ಆ ಸಿಲೆಬಸ್ ನಿಮಗೆ ತುಂಬ ಫ್ಯಾಮಿಲಿಯರ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ರಿವಿಷನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಪ್ರಿಪರೇಟರಿ ಎಕ್ಸಾಮ್ ಮೊದಲೇ ಈ ಮಿಡ್ ಟರ್ಮ್ ವರ್ಗಿನ ಸಿಲೆಬಸ್ ಹಾಗೆ ಸೆಕೆಂಡ್ ಟೆಸ್ಟ್ ಸಿಲೆಬಸ್ ಎರಡೂ ಕೂಡ ಪೂರ್ತಿಯಾಗಿ ಕವರ್ ಮಾಡೋದಕ್ಕೆ ಆಗುತ್ತೆ. ಕವರ್ ಮಾಡಿ. ಅಷ್ಟಾಯಿತು ಅಂತ ಹೇಳಿದ್ರೆ ಟೋಟಲ್ ಸಿಲೆಬಸ್ನ 75% ಸಿಲೆಬಸ್ ನಿಮ್ಮದು ಕವರ್ ಆದ ರೀತಿ ಆಗುತ್ತೆ. ಕವರ್ ಮಾಡೋದಕ್ಕೆ ಆಗುತ್ತೆ. ಪ್ರಿಪರೇಟರಿ ಎಕ್ಸಾಮ್ ಮೊದಲೇ ಆಗುತ್ತೆ. ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಂ, ಕೆಲವು ಸಬ್ಜೆಕ್ಟ್ಗಳಿಗೆ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಆವಾಗ ಸ್ವಲ್ಪ ಟೈಮ್ ಬೇಕಾಗತ್ತೆ, ಬಟ್ ಕವರ್ ಮಾಡೋದಕ್ಕೆ ಆಗತ್ತೆ. ಸರಿನಾ? ಅಕಸ್ಮಾತಾಗಿ 75% ಕವರ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 60% ಆದರೂ ಕವರ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ಗೆ ಈಗಿನ ಪ್ರಿಪ್ರೇಷನ್ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಸರಿನಾ? ಹಾಗಂತ ಈಗ 80% ಕವರ್ ಮಾಡೋ ಎಬಿಲಿಟಿ ಇದೆ ನಿಮಗೆ, ಆಲ್ರೆಡಿ ಒಮ್ಮೆ ಓದಾಗಿದೆ, ಸರ್ ಹೇಳಿದ್ದಾರೆ, ನನಗೆ 60% ಅಷ್ಟೇ ಓದ್ತೀನಿ, ಆ ರೀತಿ ಮಾಡಿಬಿಡ್ರು. ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಜಾಸ್ತಿನೇ ಕವರ್ ಮಾಡಿಬಿಡಿ. ಅಂದರೆ ಈಗ 75%ಗಿಂತ ಜಾಸ್ತಿ ಕವರ್ ಮಾಡೋದಕ್ಕೆ ಆಗುತ್ತೆ. 80% ಕವರ್ ಮಾಡ್ತೀನಿ, ಆಲ್ರೆಡಿ ಒಮ್ಮೆ ಓದಾಗಿದೆ, ನಾನು 90% ಸಿಲೆಬಸ್ಸೇ ಕವರ್ ಮಾಡಿಬಿಡ್ತೀನಿ. ಈ ರೀತಿ ಕವರ್ ಮಾಡಿ. ನಾನು ಹೇಳ್ತಿರೋದು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗದೇ ಇದ್ರೆ ಅಟ್ಲೀಸ್ಟ್ 60% ಸಿಲೆಬಸ್ಸನ್ನು ಕವರ್ ಮಾಡಿಕೊಂಡು ಪ್ರಿಪರೇಟರಿ ಎಕ್ಸಾಮನ್ನು ಬರೀರಿ. ಸರಿನಾ? ನಂತರ ವಿದ್ಯಾರ್ಥಿಗಳ ಪ್ರಶ್ನೆ. ಈಗ 95 ಸ್ಕೋರ್ ಮಾಡಬೇಕು ಅಂತಿದ್ದೀವಿ, ಏನು ಮಾಡೋದು ಅಂತ ಹೇಳಿದ್ರೆ ಈಗಾಗಲೇ ಹೇಳ್ದಲ್ವಾ, ಮ್ಯಾಕ್ಸಿಮಮ್ ಸಿಲೆಬಸ್ಸನ್ನು ಇರುವಂತಹ ಟೈಮ್ನಲ್ಲಿ ಪರ್ಫೆಕ್ಟಾಗಿ ಕವರ್ ಮಾಡಿ ಕ್ವಾಲಿಟಿ ಸ್ಟಡಿ ಮಾಡಿ ಪ್ರಿಪರೇಟರಿ ಎಕ್ಸಾಮನ್ನು ಬರೆಯೋದು. ಬೇಕಿದ್ರೆ ಪ್ರಿಪರೇಟರಿ ಎಕ್ಸಾಮಲ್ಲಿ 60% ಆಗಲಿ ಅಥವಾ 70% ಆಗಲಿ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂತ ಹೇಳಿದ್ರೆ ಈ ಪ್ರಿಪರೇಟರಿ ಎಕ್ಸಾಮ್ನ ಮಾರ್ಕ್ಸ್ ಏನಿದೆ ಅದನ್ನು ಎಲ್ಲೂ ಕನ್ಸಿಡರ್ ಮಾಡಲ್ಲ. ಈಗ ವಿದ್ಯಾರ್ಥಿಗಳು ಕೇಳ್ತಾ ಹೇಳಿದ್ನಲ್ವಾ, ಇಂಟರ್ನಲ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರ ಪ್ರಿಪರೇಟರಿ ಮಾರ್ಕ್ಸನ್ನು? ಇಲ್ಲ, ಕನ್ಸಿಡರ್ ಮಾಡಲ್ಲ. ಹಾಗಿದ್ರೆ ಪ್ರಿಪರೇಟರಿ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ದೆ? ಅದನ್ನು ಹೇಳೋದಕ್ಕೆ ನಾನೊಬ್ಬ ಸ್ಟೂಡೆಂಟ್ ಇದ್ದ ಹಿಂದಿನ ವರ್ಷ, ಅವನು ಸೆಕೆಂಡ್ PUC ಪಾಸ್ ಆಗಿ ಈಗ ಎಂಜಿನಿಯರಿಂಗ್ ಮಾಡ್ತಿದ್ದಾನೆ. ಸರಿ, ಅವನ ಎಕ್ಸಾಂಪಲ್ ಏನಿದೆ ಅದು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಯಾಕೆ ಪ್ರಿಪರೇಟರಿ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಅಂತ. ಸರಿ, ಏನಾಯ್ತು ಅಂತ ಹೇಳಿದ್ರೆ ಪ್ರಿಪರೇಟರಿ ಎಕ್ಸಾಮ್ ನಡೀತು, ಆನ್ಸರ್ ಪೇಪರ್ ನಾನು ಚೆಕ್ ಮಾಡಿದೆ, ಆ ಸ್ಟೂಡೆಂಟ್ಗೆ ಕೊಟ್ಟೆ, ಅದರ ಕ್ಲಾಸಲ್ಲಿ ಆನ್ಸರ್ ಶೀಟನ್ನು ಕೊಟ್ಟಾಯಿತು. ಆವಾಗ ಆ ಸ್ಟೂಡೆಂಟ್ ಏನಿದ್ದ ಅವನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 15ರಿಂದ 20 ಮಾರ್ಕ್ಸ್ ಅವನು ಡಿಫ್ರೆನ್ಸ್ ಬಂತು. ನಾನು ಇಷ್ಟು ಚೆನ್ನಾಗಿ ಬರ್ತಿದ್ದೆ, ನನ್ನ ಮಾರ್ಕ್ಸ್ ಯಾಕೆ ಕಟ್ಟಾಯಿತು ಅಂತ. ಅದಂತ ಅವನು ತೆಗೆದುಕೊಂಡು ಬಂದ. ಸರ್, ಇಲ್ಲಾಕೆ ಮಾರ್ಕ್ಸ್ ಕಟ್ ಮಾಡಿದ್ದೀರಾ, ಇಲ್ಲಾಕೆ ಮಾರ್ಕ್ಸ್ ಕಟ್ ಮಾಡಿದ್ದೀರಾ ಅಂದರೆ ಆಮೇಲೆ ಮಿಸ್ಟೇಕ್ಸ್ ಹೇಳಿದೆ, ಈ ರೀತಿ ಮಿಸ್ಟೇಕ್ ಆಗಿದೆ, ಅದ್ರ ಸಲ ಕಟ್ ಮಾಡಿದ್ದೀನಿ ಅಂತ. ಅವನೇನು ಹೇಳ್ದ ಅಂತ ಹೇಳಿದ್ರೆ, ಮೈನರ್ ಮಿಸ್ಟೇಕ್ ಅಲ್ವಾ, 1 ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ಬೋದಿತ್ತು, ನೀವು ಯಾಕೆ 5 ಮಾರ್ಕ್ಸ್ ಕಟ್ ಮಾಡಿದ್ದೀರಾ? ಬಟ್ ಈಗ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಇರತ್ತೆ. ಅದ್ರ ಪ್ರಕಾರ ಅದೇ ಕ್ವಶನ್ ಪೇಪರ್ ಫೈನಲ್ ಎಕ್ಸಾಮಲ್ಲಿ ನನ್ನ ಬಿಟ್ಟು ಬೇರೆ ಯಾರಾದರೂ ಚೆಕ್ ಮಾಡಿದ್ರು ಕೂಡ ಅವನ ಮಾರ್ಕ್ಸ್ ಅಷ್ಟೇ ಕಟ್ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಅವನು ಮಾಡಿರೋದು ಮೈನರ್ ಮಿಸ್ಟೇಕೇ, ಬಟ್ ಆ ಪಾಯಿಂಟನ್ನು ಅವನು ಬಿಟ್ಟಿರೋದಕ್ಕೆ ಅವನ ಟೋಟಲ್ ಮಾರ್ಕ್ಸ್ ಏನಿದೆ ಆ ಒಂದು ಆನ್ಸರ್ ಸಿಗೋದು ಅದು ಪೂರ್ತಿಯಾಗಿ ಹೋಗ್ತಿತ್ತು. ಫೈನಲ್ ಎಕ್ಸಾಮಲ್ಲೂ ಕೂಡ ಆ ರೀತಿ ಮಿಸ್ಟೇಕ್ಸನ್ನು ಮಾಡಿರೋದು. ನೋಡೋದಕ್ಕೆ ಮೈನರ್ ಮಿಸ್ಟೇಕ್, ಬಟ್ ಅದರಿಂದ ಸಂಪೂರ್ಣವಾಗಿ ಮಾರ್ಕ್ಸ್ ಕಳೆದುಕೊಳ್ಳೋ ಚಾನ್ಸ್ ಇರ್ತಿತ್ತು. ಅವನು ತುಂಬ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡ, ಮನೇಲಿ ಬೈತಾರೆ, ಸರ್ ಮಾರ್ಕ್ಸ್ ಕೊಟ್ಬಿಡ್ರಿ ಇದಕ್ಕೆ ಅಂತ. ನಾ ಕೊಡಲಿಲ್ಲ, 1 ಮಾರ್ಕ್ಸ್ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದ. ಅದ್ರ ನಂತರ ಏನಾಯ್ತು ಅಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ನಲ್ಲಿ ಅವನು ಅಂದರೆ ಆ ರೀತಿ ಮಿಸ್ಟೇಕ್ ಮಾಡಿ ಯಾವುದೇ ಮಾರ್ಕ್ಸ್ ಕಳೆದುಕೊಂಡಿಲ್ಲ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಅಲ್ವಾ, ಅವನು ಅಂದುಕೊಂಡ ಪ್ರಕಾರ ಪ್ರಿಪರೇಟರಿ ಎಕ್ಸಾಮಲ್ಲಿ 15ರಿಂದ 20 ಮಾರ್ಕ್ಸ್ ಕಡಿಮೆ ಬಂದಿತ್ತು. ಅದೇ ಫೈನಲ್ ಎಕ್ಸಾಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವನು ಅಂದ್ಕೊಂಡಿದ್ದಕ್ಕಿಂತ ಒಂದು 2 ಮಾರ್ಕ್ಸ್ ಡಿಫ್ರೆನ್ಸ್ ಬಂತು. ಯಾಕೆ? ಅವನಿಗೆ ಗೊತ್ತಾಗಿತ್ತು ಏನೇನು ಮಿಸ್ಟೇಕ್ ನಾ ಮಾಡಿದ್ದೀನಿ ಅಂತ. ಯಾವಾಗ? ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಅವನಿಗೆ ಕೆಲವು ಮಿಸ್ಟೇಕ್ ಮಾಡಿದ್ದ, ಅವನಿಗೆ ಗೊತ್ತಾಯ್ತು ಏನೇನು ಮಿಸ್ಟೇಕ್ ಅಂತ. ಅದಕ್ಕೋಸ್ಕರ ಏನಾಯ್ತು ಅಂತ ಹೇಳಿದ್ರೆ ಅವನು ನೆಕ್ಸ್ಟ್ ಫೈನಲ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಬೇಕಾದ್ರೆ ಈ ರೀತಿ ಮಿಸ್ಟೇಕ್ ಮಾಡಿದ್ದೆ, ಆ ರೀತಿ ಮಿಸ್ಟೇಕ್ ಫೈನಲ್ ಎಕ್ಸಾಮ್ನಲ್ಲಿ ಆಗಬಾರ್ದು, ಅದೊಂದು ಗಮನದಲ್ಲಿತ್ತು. ಅದನ್ನು ಗಮನದಲ್ಲಿ ಇಟ್ಕೊಂಡು ಅವನು ಪ್ರಿಪರೇಷನ್ ನಡೆಸಿದ, ಮಿಸ್ಟೇಕ್ ಆಗದೆ ಇರೋ ರೀತಿ. ಅದಕ್ಕೋಸ್ಕರ ಫೈನಲ್ ಎಕ್ಸಾಮಲ್ಲಿ ಆನ್ಸರ್ ಬರಬೇಕಾದ್ರೆ ಮಿಸ್ಟೇಕ್ ಆಗಲಿಲ್ಲ, ಮಾರ್ಕ್ಸ್ ಅಂದರೆ ಮೈನರ್ ಮಿಸ್ಟೇಕಿಂದ ಮಾರ್ಕ್ಸ್ ಕಟ್ ಆಗಲಿಲ್ಲ. ಅದೇ ರೀತಿ ನಿಮಗೂ ಕೂಡ ಸಬ್ಜೆಕ್ಟ್ ಯಾವ್ದು ಬೇಕಾದರೂ ಆಗಿರಲಿ, ನಿಮಗೂ ಗೊತ್ತಿರಲ್ಲ ನೀವೇನೇನು ಮಿಸ್ಟೇಕ್ ಮಾಡ್ತೀರಾ ಅಂತ. ನೋಡೋದಕ್ಕೆ ತುಂಬ ಚಿಕ್ಕ ಮಿಸ್ಟೇಕ್ ಅನ್ಸುತ್ತೆ, ಬಟ್ ಅದರಿಂದ ಮಾರ್ಕ್ಸ್ ಕಟ್ ಆಗುತ್ತೆ. ಆ ರೀತಿ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿದ್ರೆ ಪ್ರಿಪರೇಟರಿ ಎಕ್ಸಾಮನ್ನು ಬರೀಬೇಕು. ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ ನಿಮಗೇನು ಆನ್ಸರ್ ಶೀಟ್ ಕೊಡ್ತಾರೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲೂ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ನಾನು ಅಂತ. ಆ ಮಿಸ್ಟೇಕ್ ಆಗದೆ ಇರೋ ರೀತಿ ನೀವು ಪ್ರಿಪೇರ್ ಆದರೆ ನಿಜ ಹೇಳ್ತೀನಿ, ನಿಮ್ಮ ಪರ್ಸೆಂಟೇಜ್ ಪ್ರಿಪರೇಟರಿಗಿಂತ ಫೈನಲ್ನಲ್ಲಿ ಖಂಡಿತವಾಗಿಯೂ ಹೆಚ್ಚಾಗತ್ತೆ. ನಾನು ತುಂಬ ವಿದ್ಯಾರ್ಥಿಗಳಿಗೆ ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಏನಂತ ಹೇಳಿದ್ರೆ ಫಸ್ಟ್ PUCಗಿಂತ ಸೆಕೆಂಡ್ PUCಲಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ,
ಅಂದರೆ ಅವ್ರು ಚೆನ್ನಾಗಿ ಸ್ಟಡಿ ಮಾಡಿದರೆ, ಅದೇ ರೀತಿ ಆ ಸ್ಟೂಡೆಂಟ್ ಕರೆಕ್ಟಾಗಿ ಸ್ಟಡಿ ಮಾಡ್ತಾ ಇದ್ರೆ ಪ್ರಿಪ್ರೇಟರಿ ಎಕ್ಸಾಮ್ಗಿಂತ ಫೈನಲ್ ಎಕ್ಸಾಮಲ್ಲಿ ಪರ್ಸೆಂಟೇಜ್ ತುಂಬ ಚೆನ್ನಾಗಿ ಆಗುತ್ತೆ. ಬಟ್ ಪ್ರಿಪ್ರೇಷನ್ ಕಂಟಿನ್ಯೂಸ್ ಆಗಿರಬೇಕು, ನಿಮ್ಮಿಂದನೂ ಸಾಧ್ಯ. ಅದಕ್ಕೋಸ್ಕರ ಹೇಳಿದೆ, ಈ ಪ್ರಿಪ್ರೇಟರಿ ಎಕ್ಸಾಮನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡ್ರಿ, ಅದನ್ನು ಬರೀರಿ. ಹಾಂ, ಪ್ರಿಪ್ರೇಟರಿ ಎಕ್ಸಾಮ್ ಮಾರ್ಕ್ ಎಲ್ಲೂ ಕನ್ಸಿಡರ್ ಆಗಲ್ಲ, ಬಟ್ ಏನು ಮಾಡಬೇಕು, ಪ್ರಿಪ್ರೇಟರಿ ಎಕ್ಸಾಮನ್ನು ಬರೀಬೇಕು. ಯಾಕೆ ನಮ್ಮ ಮಿಸ್ಟೇಕ್ ಗೊತ್ತಾಗುತ್ತೆ. ಆ ಮಿಸ್ಟೇಕ್ ಗೊತ್ತಾದ ನಂತರ ಆ ಮಿಸ್ಟೇಕನ್ನು ಅವಾಯ್ಡ್ ಮಾಡಿ ಆನ್ಸರ್ನ ಬರೆಯೋದು ಕಲಿತ್ರೆ ಪರ್ಫೆಕ್ಟಾಗಿ ಆನ್ಸರ್ ಬರಿಬಹುದು. ನಾವು ಬರೆದ ಆನ್ಸರ್ಗೆ ಒಂದೇ ಒಂದು ಮಾರ್ಕ್ಸ್ ಕೂಡ ಕಟ್ ಆಗಲ್ಲ. ಅದಕ್ಕೋಸ್ಕರ ಸರಿನಾ, ಇದಕ್ಕೋಸ್ಕರ ಪ್ರಿಪ್ರೇಟರಿ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ವಿದ್ಯಾರ್ಥಿಗಳ ಮತ್ತೊಂದು ಪ್ರಶ್ನೆ, ಈಗ 95 ಸ್ಕೋರ್ ಮಾಡಬೇಕು ಅಂತಿದ್ದೆ, ಈಗ ಆಗತ್ತಾ? ಹಾಂ, ಆಗತ್ತೆ. ಅಕಸ್ಮಾತಾಗಿ ನೀವು 70% ಸಿಲೆಬಸ್ಸನ್ನು ಅಂದರೆ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ ಪ್ರಿಪ್ರೇಟರಿ ಎಕ್ಸಾಮನ್ನು ಬರೆದ್ರಿ. ಪ್ರಿಪ್ರೇಟರಿ ಎಕ್ಸಾಮಲ್ಲಿ 70% ಆಯಿತು ಅಂತ ಅಂದ್ಕೊಳ್ಳಿ. ಅದರ ನಂತರ ಪ್ರಿಪ್ರೇಟರಿ ಎಕ್ಸಾಮ್ ಮುಗಿದ್ಮೇಲೂ ಕೂಡ ಮಿನಿಮಮ್ 1 ಮಂತ್ ಟೈಮ್ ಇರುತ್ತೆ ಫೈನಲ್ ಎಕ್ಸಾಮ್ಗೆ. ಆವಾಗ ಬಾಕಿ ಉಳಿದಿರುವಂತಹ ಸಿಲೆಬಸ್ಸನ್ನು ಪರ್ಫೆಕ್ಟ್ ಮಾಡ್ಕೊಂಡ್ರೆ, ಅಂದರೆ 70% ಸಿಲೆಬಸ್ಸನ್ನು ಕವರ್ ಮಾಡಿದಿರಾ, ಉಳಿದಿರುವಂತಹ ಒಂದು 1 ಮಂತ್ ಟೈಮಲ್ಲಿ ನೀವೇನು ಮಾಡ್ತೀರಾ, ಆಲ್ರೆಡಿ ಓದಿರುವಂತಹ ಸಿಲೆಬಸ್ಸನ್ನು ರಿವಿಷನ್ ಮಾಡ್ತಾ ಬಾಕಿ ಉಳಿದಿರುವಂತಹ 30% ಸಿಲೆಬಸ್ಸನ್ನು ಕೂಡ ಕವರ್ ಮಾಡ್ಕೊಳ್ತೀರಾ. ಅವಾಗ ಏನಾಗುತ್ತೆ, 100% ಸಿಲೆಬಸ್ ಕವರ್ ಆಗುತ್ತೆ. 100% ಸಿಲೆಬಸ್ಸನ್ನು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ ಫೈನಲ್ ಎಕ್ಸಾಮ್ನ ಬರೆದ್ರೆ ಯಾಕಾಗಲ್ಲ, 95% ಆಗತ್ತೆ, ಅದಕ್ಕಿಂತ ಹೆಚ್ಚೇ ಆಗತ್ತೆ. ಮಾಡ್ತಿರಲ್ವಾ? ಸರಿ, ನನ್ನ ಸ್ಟೂಡೆಂಟ್ಸ್ ಮೇಲೆ ನಂಬಿಕೆ ಇದೆ. ನೀವು ಕೂಡ ಅಂದರೆ ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ವಿ ಆರ್ ಸ್ಟೂಡೆಂಟ್ಸ್ ಆಫ್ ಎಜುಕೇಟ್ ಕರ್ನಾಟಕ ಅಂತ ಕಮೆಂಟ್ ಮಾಡಿ. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಚೆನ್ನಾಗಾಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.